ಆತ್ಮೀಯ ವೀಕ್ಷಕರೇ, ಕಳೆದ ಸುಮಾರು 2 ತಿಂಗಳಿನಿಂದ ತಾವು ರಾಜಕೀಯ ಸುದ್ದಿಗಳನ್ನ ನೋಡಿ ಬೇಸತ್ತಿದ್ದೀರಿ ಅಂತ ನಾನು ಭಾವಿಸಿಕೊಂಡು ನಿರ್ಸೂಸ ಶ್ರೀಗಳು ಈ ಶ್ರಾವಣ ಮಾಸದ ನಿಮಿತ್ತವಾಗಿ ಮಹಾಪ್ರಸಾದ ಮತ್ತು ಶ್ರಾವಣ ಮಾಸದ ಬಗ್ಗೆ ಏನು ಅಭಿಪ್ರಾಯವನ್ನು ಹೇಳಿದ್ದಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ. ಸಮಸ್ತ ಕಮತ್ನೂರಿನ ಸಮಸ್ತ ಶರಣರೇ, ಪ್ರತಿ ವರ್ಷ ಪದ್ಧತಿಯ ಪ್ರಕಾರ ಈ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಇದೊಂದು ಕೊನೆಯ ಒಂದು ವಾರವನ್ನು ಇಟ್ಟುಕೊಂಡು ಎಲ್ಲ ಕಡೆ ಪ್ರಸಾದವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಪ್ರಸಾದ ಅಂದರೆ ಏನಾಗಿದೆ ಅಂತ ಹೇಳಿದರೆ, ಬರೀ ಊಟ ಮಾಡೋದು ಅನ್ನೋದೇ ಪ್ರಸಾದ ಅನ್ನೋದು ಒಂದು ಭಾವನೆ ಆಗಿದೆ ನಮಗೆ. ಆದರೆ ಪ್ರಸಾದದ ಮೂಲ ಉದ್ದೇಶ ಅಂತಂತ ಹೇಳಿದರೆ, ಮನಸ್ಸುಗಳು ಪ್ರಸಾದ ಆಗಬೇಕು, ಇಂದ್ರಿಯಗಳು ಪ್ರಸಾದ ಆಗಬೇಕು, ಕೈ ಪ್ರಸಾದ ಆಗಬೇಕು, ಕಾಲು ಪ್ರಸಾದ ಆಗಬೇಕು, ಕಣ್ಣು ಕಿವಿ ಎಲ್ಲವೂ ಪ್ರಸಾದ ಆಗ್ತಕ್ಕಂಥ ಒಂದು ವ್ಯವಸ್ಥೆಗಳಿವೆಲ್ಲ. ಯಾಕೆ ಅಂದರೆ, ಒಂದು ದಿವಸವಾದರೂ ನಾವು ನಮ್ಮ ಮನಸ್ಸನ್ನು ದೇವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಈ ಶ್ರಾವಣ ಮಾಸವನ್ನು ನಾವು ಮಾಡಿರೋದಕ್ಕೆ. ಎಲ್ಲ 11 ತಿಂಗಳು ಎಲ್ಲ ಮನೆ ಮಕ್ಕಳು ಅದು ಇದು ಎಲ್ಲ ಇದ್ದೇ ಇರ್ತವೆ. ಒಂದು ತಿಂಗಳಲ್ಲಿ ದೇವರಿಗೆ ಒಳ್ಳೆ ಪುಸ್ತಕಗಳನ್ನು ಓದೋದು, ಇದರಿಂದ ಮನಸ್ಸು ಪ್ರಸನ್ನವಾಗ್ತದೆ. ಉಳಿದ ಕಡೆ ಔಷಧ ಸಿಗಬಹುದು, ದೇಹಕ್ಕೆ ಏನಾದರೂ ಔಷಧ ಸಿಗಬಹುದು, ಆದರೆ ಮನಸ್ಸಿಗೆ ಕೆಟ್ಟದ್ರೆ ಔಷಧ ಸಿಗೋದು ಕಷ್ಟ. ಅದಕ್ಕೆ ನಮ್ಮವ್ರು ಏನು ಮಾಡಿದ್ರು ಅಂದರೆ, ಶ್ರಾವಣ ಮಾಸವನ್ನು ಮಾನಸಿಕ ಔಷಧ ಸಲುವಾಗಿ ಇಟ್ಟರು. ಇದು ಕೊನೆಯಲ್ಲಿ ನಾವು ಓದಿದಂಥ ಒಳ್ಳೆ ಪುಸ್ತಕಗಳು, ಪ್ರವಚನ ಇವೆಲ್ಲವನ್ನ ಕೇಳಿರ್ತೀವಿ. ಇವೆಲ್ಲ ಸಮಾಪ್ತಿಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಅಂತಂತ ಹೇಳಿದರೆ ಈ ಪ್ರಸಾದದ ವ್ಯವಸ್ಥೆ. ನಾವು ಕೊಟ್ಟಂತ ಹಣ ಎಲ್ಲ ನಮ್ಮದೇ ಹಣ ಇರ್ತದೆ, ನಮ್ಮದೇ ಅಕ್ಕಿ ಇರ್ತದೆ, ಎಲ್ಲ ಅಲ್ಲಿ ಊಟ ಆಗಿರ್ತದೆ ಮನೆಯೊಳಗೆ. ಇಲ್ಲಿ ಮಠದಲ್ಲಿ ಬಂದಾಗ ಅದು ಪ್ರಸಾದ ಆಗ್ತದೆ. ಸಂಸ್ಕಾರ ಬಹಳ ಮುಖ್ಯ ಇದಕ್ಕೆ. ಅದಕ್ಕೆ ಈ ಸಂಸ್ಕಾರ ಇರೋದ್ರಿಂದ ನಮ್ಮವ್ರು ಏನು ಮಾಡಿದ್ರೆ ಇವಕ್ಕೆಲ್ಲ ಪ್ರಸಾದದ ವ್ಯವಸ್ಥೆಯನ್ನು ಇಟ್ಟು ಮಾನಸಿಕವಾಗಿ ಮನಸ್ಸು ನೆಮ್ಮದಿ ಇರತಕ್ಕಂಥ ವ್ಯವಸ್ಥೆಯನ್ನು ನಮ್ಮವರು ಕೊಟ್ಕೊಂತ ಬಂದರು. ಅದಕ್ಕೋಸ್ಕರವಾಗಿ ಶ್ರಾವಣ ಮಾಸದ ಕೊನೆಯಲ್ಲಿ ಈ ಪ್ರಸಾದವನ್ನು ಮಾಡೋದು ಅಂದರೆ, ನಮ್ಮ ಕಣ್ಣು ಕಿವಿ ನಮ್ಮ ಮನಸ್ಸು ಪ್ರಸಾದವಾಗ್ತಕ್ಕಂಥ ಒಂದು ವ್ಯವಸ್ಥೆ. ಯಾಕೆಂದ್ರೆ ಮನಸ್ಸು ಪ್ರಸಾದ ಆತಂದ್ರೆ ಎಲ್ಲ ಸಮಾಧಾನವಾಗಿರ್ತದೆ, ಮನೆ ಸಮಾಧಾನವಾಗಿ ಆಗ್ತದೆ, ಊರು ಸಮಾಧಾನವಾಗಿ ಆಗ್ತದೆ. ಇವೆಲ್ಲ ಸಮಾಧಾನವಾಗಿರಬೇಕು ಅಂದ್ರೆ ಮನುಷ್ಯ ಸಮಾಧಾನವಾಗಿರಬೇಕು. ಮನುಷ್ಯ ಸಮಾಧಾನ ಆಗಬೇಕು ಅಂದ್ರೆ ಮನುಷ್ಯನ ಮನಸ್ಸು ಸಮಾಧಾನ ಆಗಬೇಕು. ಇವೆಲ್ಲವನ್ನ ಇಟ್ಟುಕೊಂಡು ಶ್ರಾವಣ ಮಾಸವನ್ನ ಒಳ್ಳೆ ಮಾಸವನ್ನಾಗಿ, ದೇವರ ಮಾಸವನ್ನಾಗಿ ಮಾಡಿ ಮನಸ್ಸನ್ನು ಪ್ರಸಾದವನ್ನಾಗಿ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆನೇ ಶ್ರಾವಣ ಮಾಸ.